ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಒಬ್ಬರಾದ ಬುಧ ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಬುದ್ಧಿಶಕ್ತಿ, ಸಂವಹನ, ತರ್ಕ, ಶಿಕ್ಷಣ, ವ್ಯಾಪಾರ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳ ಅಧಿಪತಿಯಾಗಿದ್ದಾರೆ. ಇವರನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಬುಧ ಗ್ರಹವು ಉತ್ತಮ ಮಾತುಗಾರಿಕೆ, ಹಾಸ್ಯ ಪ್ರಜ್ಞೆ ಮತ್ತು ಬಹುಮುಖಿ ಪ್ರತಿಭೆಯನ್ನು ಪ್ರತಿನಿಧಿಸುತ್ತದೆ. ಬಲವಾದ ಬುಧವು ಯಶಸ್ಸು, ಚುರುಕುತನ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ಬುಧ ಗ್ರಹದ ಪ್ರಮುಖ ಮಹತ್ವಗಳು ಇಲ್ಲಿವೆ. ಬುದ್ಧಿ ಮತ್ತು ತರ್ಕ. ಬುಧವು ನಮ್ಮ ಚಿಂತನಾ ಪ್ರಕ್ರಿಯೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ತಾರ್ಕಿಕ ಚಿಂತನೆಯನ್ನು ನಿಯಂತ್ರಿಸುತ್ತದೆ. ಸಂವಹನ ಕೌಶಲ್ಯ, ಮಾತು, ಬರವಣಿಗೆ, ಮಾಧ್ಯಮ ಮತ್ತು ಮಾಹಿತಿ ವಿನಿಮಯದಲ್ಲಿ ಬುಧನ ಪ್ರಭಾವ ಪ್ರಮುಖವಾಗಿ ಇರುತ್ತದೆ. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರದಲ್ಲಿನ ಕುಶಾಗ್ರಮತಿ, ಲೆಕ್ಕಪತ್ರ ಮತ್ತು ಆರ್ಥಿಕ ಯಶಸ್ಸಿಗೆ ಬುಧನ ಅನುಗ್ರಹ ಅತ್ಯಗತ್ಯವಾಗಿದೆ. ಶಿಕ್ಷಣ ಮತ್ತು ಕಲಿಕೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ತ್ವರಿತ ಕಲಿಕೆ ಮತ್ತು ಜ್ಞಾನಾರ್ಜನೆಗೆ ಬುಧನು ಕಾರಣನಾಗಿದ್ದಾನೆ. ಇನ್ನು ಆರೋಗ್ಯದಲ್ಲಿ ಬುಧನನ್ನು ನೋಡುವುದಾದರೆ, ಜ್ಯೋತಿಷ್ಯದ ಪ್ರಕಾರ ಬಲವಾದ ಬುಧವು ನರಮಂಡಲ, ಚರ್ಮ ಮತ್ತು ಮಾತಿನ ದೋಷಗಳಿಲ್ಲದ ಆರೋಗ್ಯಕರ ಜೀವನವನ್ನು ನೀಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ: ಬುಧವಾರದಂದು ಉಪವಾಸ ಮಾಡುವುದು, ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು, ವಿಷ್ಣು ದೇವ ಅಥವಾ ಗಣೇಶನ ಆರಾಧನೆಯನ್ನು ಮಾಡುವುದು ಮತ್ತು ಹಸಿ ಬೇಳೆ ದಾನ ಮಾಡುವುದರಿಂದ ದುರ್ಬಲ ಬುಧದ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಬುಧ ಗ್ರಹವು ಅಧಿಪತಿಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರಿಗೆ ಬುಧನು ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ವ್ಯಾಪಾರ ಜ್ಞಾನವನ್ನು ಪ್ರದಾನ ಮಾಡುತ್ತಾನೆ. ಕನ್ಯಾ ರಾಶಿಯು ಬುಧನ ಉಚ್ಚ ರಾಶಿಯಾಗಿದ್ದರೆ, ಮಿಥುನ ರಾಶಿಯು ಅವನ ಸ್ವಂತ ರಾಶಿಯಾಗಿದೆ. ಮಿಥುನ ರಾಶಿ ಸಂವಹನ, ಬುದ್ಧಿವಂತಿಕೆ ಮತ್ತು ಹೊಂದಾಣಿಕೆಯ ಗುಣಗಳನ್ನು ಪ್ರತಿನಿಧಿಸುತ್ತದೆ ಹಾಗೂ ಕನ್ಯಾ ರಾಶಿ ವಿಶ್ಲೇಷಣಾತ್ಮಕ ಚಿಂತನೆ, ವ್ಯವಸ್ಥಿತ ಕೆಲಸ ಮತ್ತು ತರ್ಕಬದ್ಧತೆಗೆ ಹೆಸರುವಾಸಿಯಾಗಿದೆ. ಬುಧನನ್ನು ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ಮಾನವರ ಬುದ್ಧಿಶಕ್ತಿ, ಮಾತುಗಾರಿಕೆ ಮತ್ತು ತರ್ಕವನ್ನು ನಿಯಂತ್ರಿಸುತ್ತದೆ. ಮಿಥುನ ಮತ್ತು ಕನ್ಯಾ ರಾಶಿಗಳ ಅಧಿಪತಿಯಾದ ಬುಧನು ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ಬುದ್ಧಿವಂತ ಮತ್ತು ನಿಪುಣನಾಗಿ ಇರುತ್ತಾನೆ. ನೋಡಿದರಲ್ಲ, ಇದಾಗಿತ್ತು ಬುಧನ ಕುರಿತು ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.